What's fam, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಬನ್ನಿ ಇವತ್ತಿನ ವರ್ಕೌಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಬೇಗ. ಟೈಮ್ ಆಲ್ಮೋಸ್ಟ್ 8:45 ಬನ್ನಿ ಫಸ್ಟ್ ಬೈಸಿಪ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್. ಫಸ್ಟ್ ಬೈಸಿಪ್ ವರ್ಕೌಟು 1 2 3 4 5 6 7 8 9 10 11 12 13 14 15 16 17 18 19 20 ಗಾಯ್ಸ್. ನೆಕ್ಸ್ಟ್ 1 2 3 4 5 6 7 8 9 10 11 12 13 14 15 16 17 18 19 20. ನೆಕ್ಸ್ಟ್ ಬಂದು 1 2 3 4 5 6 7 8 9 10 11 12 13 14 15 16 17 18 19 20 ಗಾಯ್ಸ್. ನೆಕ್ಸ್ಟ್ ಬಂದು ಬೇಗ ಶೋಲ್ಡರ್ಸ್ ವರ್ಕೌಟ್ 1 2 3 4 5 6 7 8 9 10 11 12 13 14 15 16 17 18 19 20 ಗಾಯ್ಸ್. ನೆಕ್ಸ್ಟ್ 1 2 3 4 5 6 7 8 9 10 11 12 13 14 15 16 17 18 19 20 ಗಾಯ್ಸ್. ನೆಕ್ಸ್ಟ್ ಅಯ್ಯಪ್ಪ ಹಿಂಗೆ ಇಟ್ಕೊಂಡು 1 2 3 4 5 6 7 8 9 10 11 12 13 14 15 16 17 18 19 20 ಗಾಯ್ಸ್. ಬನ್ನಿ 1 2 3 4 5 6 7 8 9 10 11 12 13 14 15 16 17 18 19 20 guys. 1 2 3 4 5 6 7 8 9 10 11 12 13 14 15
16, 17, 18, 19, 20. ನೋಡಿದ್ರಲ್ಲ ಗೈಸ್, ಆ ಥರ ಮಾಡಿದೆ ಸ್ಕಲ್ ಕ್ರಷರ್ ಅಂತ. ಯಪ್ಪ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹಂಗೆ ಈ ಕಡೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Guys. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗೈಸ್, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗೈಸ್, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗೈಸ್, 10 ಸೆಕೆಂಡ್ ಮೌನಾಚರಣೆ ಮಾಡೋಣ.
ನೋಡಿದ್ರಲ್ಲ ಸ್ನೇಹಿತರೆ, ಆ ಥರ ಇತ್ತು ಇವತ್ತಿನ ವರ್ಕೌಟ್ ಅಂತ. ಸೊ ಬನ್ನಿ, ಇವಾಗ ಬೇಗ ರೀಲ್ ಶೂಟ್ ಇದೆ, ವ್ಲಾಗ್ ಎಡಿಟ್ ಮಾಡಬೇಕು, ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ. ಮತ್ತು ಇವತ್ತು ಆ್ಯಕ್ಚುಲಿ ಏನೋ ಥರ ತುಂಬ ಖುಷಿ ಆಗ್ತಾಯಿದೆ ಗಾಯ್ಸ್. ಏನಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಸೊ ಏನು ಅಂತ, ಏನಿರ್ಬೋದು ಅಂತ. ಸೊ ನೆಕ್ಸ್ಟ್ ಮಿಕ್ಕಿರೋದು ವರ್ಕೌಟ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸಿಟ್ ಬ್ಯಾಕ್ ಮಾಡಿ ಎಂಜಾಯ್ ಮಾಡಿ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಬನ್ನಿ ಇವಾಗ ವರ್ಕೌಟ್ ಮಾಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. 1 2 3 4 5 6 7 8 9 10 11 12 13 14 15 16. ಕಾಲ್ ಫ್ರ್ಯಾಕ್ಚರ್ ಆಗಿದೆ, ರೈಟ್ ಕಾಲ್ ಟೋ ಆಗಿತ್ತು, ಬಟ್ ಸ್ಟಿಲ್ ಮಾಡ್ತಾಯಿದ್ದೀನಿ. ಈಸಿ ಇಲ್ಲ, ನೋ ಕಾಂಪ್ರಮೈಸ್. 1 2 3 4 5 6 7 8 9 10 11 12 13 14 15 16. ಗೈಸ್, ನಾವು ಕೊಟ್ಟಿರೋ ದೇಶ ಇದು. ಕಾಫ್ ವರ್ಕೌಟ್ ಮಾಡ್ತೀನಿ ಅಂತ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22. Guys, ಅಲ್ಲಲ್ಲಲ್ಲಲ್ಲಲ್ಲಲ್ಲ 1 2 3 4 5 6 7 8 9 10 11 12 13 14 15 16 17
18, 19, 20, 21, 22. ನೆಕ್ಸ್ಟ್ ಸೈಕ್ಲಿಂಗ್ ಥರ ಹಿಂಗೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16 guys. So next ಈ ಥರ 1, 2, 3, 4, 5, 6, 7, 8, 9, 10, 11, 12, 13, 14, 15, 16 guys. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಸೊ ನೆಕ್ಸ್ಟ್ ಬಂದು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡು ನೋಡೋಣ ಎಷ್ಟು ಇರ್ತೀನಿ ಅಂತ. ಸ್ಟಾರ್ಟ್. ಎಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾರೆ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22. ನೋಡಿದ್ರಲ್ಲ ಗೈಸ್ ಯಾವ ಥರ ಇತ್ತು ಇವತ್ತಿನ ವರ್ಕೌಟ್ ಅಂತ. ನಂಗಂತೂ ಸಾಕಾಗೋಯ್ತು. ಯಪ್ಪ ಬಾಳೆಹಣ್ಣು ತಿಂದಿದ್ದೆ. ಆ್ಯಕ್ಚುಲಿ ಊಟ ಮಾಡಾದ್ಮೇಲೆ ವರ್ಕೌಟ್ ಮಾಡೋಂಗೇ ಇಲ್ಲ, ಆದರೂ ಮಾಡಿದೆ ಮುಗಿಸ್ಬೇಕಲ್ಲ ಅಂತ. ಸೊ ಅದರಿಂದ ಏನು ಮಾಡೋಕ್ಕೆ ಹೋಗ್ಬೇಡಿ, ನಾನು ಮಾಡಿದ ತಪ್ಪು. ಸೊ ಆ ಥರ ತುಂಬಾ ಕಷ್ಟ ಆಗುತ್ತೆ. ಒಂದು ಇನ್ನೊಂದು ಪ್ರಾಪರಾಗಿ ಹೆಲ್ತ್ ಮುಖ್ಯ. ಫಸ್ಟ್ ವರ್ಕೌಟ್ ಮಾಡೋದು ಮಾಡ್ಬೋದು, ಬಟ್ ಹೆಲ್ತ್ ಸರಿಗೆ ನೀವು ಹುಷಾರಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ಜಾಸ್ತಿ ಓವರ್ಲೋಡು ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಏನಾದರೂ ಮೇನಾಗಿ ಊಟನೂ ಅಷ್ಟೇ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಬೇಕು. ರಾತ್ರಿ ಹೊತ್ತು ಜಾಸ್ತಿ ತಿನ್ನಬಾರ್ದು. ಸೊ ಅದರಿಂದ ಇವತ್ತಿಂದ ಆ್ಯಕ್ಚುಲಿ ಅದೊಂದು ಬುಕ್ ಓದೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಯಪ್ಪ ಇಡೀ ಬಾಡಿನೇ ನೋವ್ತಾ ಇದೆ ವರ್ಕೌಟ್ ಮಾಡಿ ಮಾಡಿ. ಅಷ್ಟು ಈಸಿ ಎಲ್ಲ ಗಾಯ್ಸ್. ಅದರಿಂದ ಇದು ನೋಡೋಷ್ಟು, ಯಾಕಂದ್ರೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ತುಂಬಾ ಇಂಟೆನ್ಸ್ ವರ್ಕೌಟ್ ಈ ಥರ ಮಾಡೋದು. ಹಂಗೆ ಡೈಲಿ ಎಲ್ಲ ವರ್ಕೌಟ್ ಮಾಡಬೇಕಲ್ಲ. ಸೊ ಆ ಥರ. ಸೊ ಇನ್ನು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನೋಡ್ಬೇಕು ನಾನು ಬೇರೆ ಇದರಲ್ಲಿ. ಸೊ ಡೇಟು ಸೊ ಮಾಡ್ತೀನಿ, ಅದಕ್ಕೆ ಪ್ರಾಪರಾಗಿ ತಿನ್ನಲ್ಲ ಅಂತಲೇ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ. ಅದಕ್ಕೇನು ಆಯಿಲ್ ಐಟಮ್ಸ್ ಏನು ತಿಂತಾ ಇಲ್ಲ. ಅದಕ್ಕೆ ನಿಮ್ಗೇನು ಅನಿಸುತ್ತೆ ಈ ಟ್ರಾನ್ಸ್ಫಾರ್ಮೇಷನ್ ಯಾವ ಥರ ಆಗ್ತಾಯಿದೆ ಅಂತ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ಓಕೆನಾ? ಸೊ ಏನೇ ಕಷ್ಟ ಬರಲಿ, ಏನೇ ಬರಲಿ, ಜೀವನದಲ್ಲಿ ಪಾಸಿಟಿವ್ ತಗೊಳ್ಳಿ, ಖುಷಿಯಾಗಿರಿ, ಆರಾಮಾಗಿರಿ. ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಜಾಸ್ತಿ ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಆ ಥರ ಅದೇ ನಿಮ್ಮ ಕೆಲಸ ಮೇಲೆ ನೀವು ಫೋಕಸ್ಡ್ ಡಿಸಿಪ್ಲಿನಾಗಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ನೀವು ಮಾಡ್ಕೊಳ್ತಾ ಹೋಗ್ಬೇಕಷ್ಟೇ. ಅದ್ರ ಬಗ್ಗೆನೂ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಮೇನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಇದಿಷ್ಟು ಮಾಡಿದ್ರೇ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಸೊ ಅದರಿಂದ ಹೇಳೋದು ಈಸಿ, ಎಲ್ಲರೂ ಮಾಡಲ್ಲ ಅಷ್ಟು ಈಸಿ. ಸೊ ಅದಕ್ಕೆ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅನ್ನೋದು. ಮಾಡಬೇಕಷ್ಟೆ. ಹೇಳೋದನ್ನ ಎಲ್ಲರೂ ಹೇಳ್ಬೋದು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ನಾನು ಹೇಳ್ಬೋದು, ನೀವು ಹೇಳ್ಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನೀವು ನಿಮ್ಮ ಕೆಲಸನ ಸರಿಯಾಗಿ ಮಾಡಲಿಲ್ಲ ಅಂದರೆ ನಿಮಗೆ ತೊಂದರೆ ಆಗೋದು ಫ್ಯೂಚರಲ್ಲಿ. ಅದಕ್ಕೆ ಸೊ ನೋಡಿ, ಆ ಥರ ಇನ್ನು ನೀವು ಲೈಫ್ ಸ್ಟೈಲ್ನ ಆ ಥರ ಇಂಪ್ರೂವ್ ಮಾಡ್ಕೋಬೇಕು. ಮತ್ತು ಇನ್ನು ಆಲ್ಮೋಸ್ಟ್ ಅದೇ 6 months ಇದೆ ಅಷ್ಟೇ 2026 ಕಂಪ್ಲೀಟ್ ಆಗೋಕ್ಕೆ. ಸೊ ಬನ್ನಿ ನೋಡೋಣ ನಮ್ಮದು ಯಾವ ಥರ ಇರುತ್ತೆ ಈ ಟ್ರಾನ್ಸ್ಫಾರ್ಮೇಷನ್ ಅಂತ, ಈ ಜರ್ನಿ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಅದಕ್ಕೆ. ಇವತ್ತು ಹೇಳೋಕ್ಕಾಗ್ತಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಮಾತ್ರ. ಸೊ ಇಷ್ಟೊತ್ತಿಗೇನು ಮನ್ಕೋಬೇಕಾಗಿತ್ತು, ಬಟ್ ಆದರೂ ವ್ಲಾಗ್ ಮುಖ್ಯ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇರೋದು. ನಿಮಗೆ ಗೊತ್ತು ಏನಕ್ಕೆ ಆ ಥರ ಅಂತ. ಸೊ ಅಷ್ಟು ಈಸಿ ಅಲ್ಲ ಗೈಸ್, ಅಷ್ಟು ಈಸಿ ಅಲ್ವೇ ಅಲ್ಲ. ನೋಡೋ ಅಷ್ಟು ಎಲ್ಲರೂ ಅನ್ಕೋಬೋದು, ಏನು ಬರೀ ವರ್ಕೌಟ್ ಮಾಡ್ತಾಯಿದ್ದಾನೆ, ಏನು ಹೊಸ್ದಾಗೇನು ಮಾಡ್ತಾ ಇಲ್ಲ ಅಂತ. ಬಟ್ ಗೊತ್ತಿರೋರ್ಗೆ ಗೊತ್ತಿರುತ್ತೆ ಏನಕ್ಕೆ ಅಂತ. ಸೊ ಆ ಥರ ಬನ್ನಿ ನೋಡೋಣ ಇನ್ನು ಯಾವ ಥರ ನಮ್ಗೆ ಇನ್ನು ಯುನಿಕಾಗಿ ಕಂಟೆಂಟ್ ಕೊಡ್ಬೋದು ಅಂತ, ಮತ್ತು ಏನೇನು ಯಾವ ಥರ ಮಾಡ್ಬೋದು ಅಂತ. ಬಟ್ ಮೇನಾಗಿ ನಾನು ಅದೇ ಲೈಫ್ ಸ್ಟೈಲ್, ಡ್ಯಾನ್ಸು ಮತ್ತು ಇದು ಫಿಟ್ನೆಸ್ಗೆ ಫೋಕಸ್ ಮಾಡ್ತಾ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಇರಲ್ಲ ಅಂತ ಹೇಳ್ತಲ್ಲ, ಇರುತ್ತೆ, ಆದರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ಮೇನಾಗಿ ನಾನು ಸೀರಿಯಸ್ ಆಗಿ ತೊಗೊಂಡೇ ಮಾಡ್ತಾ ಇರೋದು ಇದನ್ನ ಚಾಲೆಂಜ್ ಥರ. ಸುಮ್ಮನೆ ಏನೋ ಒಂದು ವ್ಲಾಗ್ ಮಾಡಬೇಕು, ಹಾಕ್ಬೇಕು, ನಿಮ್ಗೆ ತೋರಿಸ್ಬೇಕು ಅಂತ ಅಲ್ಲ. ಆದರೆ ಮೇನಾಗಿ ಗೋಲ್ ಇರೋದು ಅದಕ್ಕೆ ಫಿಟ್ ಆಗಿರೋ ಬಾಡಿ ಅಚೀವ್ ಮಾಡೋಕ್ಕೇ ಮಾಡ್ತಾ ಇರೋದು. ಎಲ್ಲ ಪ್ರತಿಯೊಂದು ಫಾಲೋ ಮಾಡ್ಕೊಂಡು ಹಿಂಗೆ ಯಾವ ಥರ ಮಾಡಬೇಕು, ಮತ್ತು ಏನು ಸ್ಟೆಪ್ಸ್ ತೊಗೋಬೇಕು, ಮತ್ತು ಯಾವ ಥರ ಇದೆ ಎಲ್ಲ ಅಂತ ತಿಳ್ಕೊಬೇಕಲ್ಲ ಇನ್ನು ನಾನು. ಸೊ ಅದರಿಂದ ನನಗೂ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ನಾನೇನು ಎಕ್ಸ್ಪರ್ಟ್ ಅಲ್ಲ, ಆದರೂ ತಿಳ್ಕೊತಾ ಇದ್ದೀನಿ. ಇನ್ನೂ ತಿಳ್ಕೊಂಡು ನಿಮ್ಗೆ ಇನ್ನೂ ಇನ್ಫಾರ್ಮೇಟಿವ್ ಆಗಿ ನಾಲೆಜ್ ಬೇಕು ಅಂದರೆ ಫಿಟ್ನೆಸ್ ಬಗ್ಗೆ ಆಗಲಿ ಅಥವಾ ಡ್ಯಾನ್ಸ್ ರಿಲೇಟೆಡ್ ಆಗಲಿ, ಲೈಫ್ ಸ್ಟೈಲ್ ಆಗಿರಲಿ, ದಯವಿಟ್ಟು ಸಪೋರ್ಟ್ ಮಾಡಿ ಗಾಯ್ಸ್. ಅದಕ್ಕೆ ಕನ್ನಡದಲ್ಲೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಂದು ಹೆಂಗೆ ಮಾಡಬೇಕು ಆ ಥರ ನಾನು ಮಾಡ್ತಾಯಿದ್ದೀನಿ. ಮತ್ತು ಹೆಂಗೆ ನನಗೆ ಇಂಪ್ರೂವ್ ಆಗ್ತಾಯಿದೆ ಪ್ರತಿಯೊಂದು ಸ್ಟೆಪ್ಸಲ್ಲೂ, ಮತ್ತು ನನ್ನ ಡೈಲಿ ಆ್ಯಕ್ಟಿವಿಟೀಸ್ಗೆ ಆ ಥರ ನಾನು ಇದು ಚೇಂಜಸ್ ಮಾಡ್ಕೋತಾ ಇದ್ದೀನಿ, ಮತ್ತು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಅಂತ. ಸೊ ಅದರಿಂದ ಮೇನಾಗಿ ಅದಕ್ಕೆ ನಿಮ್ಮ ಟೈಮ್ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರಿಗೂ ಇರೋದು 24 hours, ಬಟ್ ಅದನ್ನ ನಾವು ಯಾವ ಥರ ಒಂದು ನಿಮಿಷನ ಯೂಸ್ ಮಾಡ್ಕೋತೀವಿ ಅನ್ನೋದ್ರೆ ನಮ್ಮ ಫ್ಯೂಚರ್ ಗ್ರೋತ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ನಾವು ಕೆಲಸ ಮಾಡ್ತಾ ಇರುವಾಗ ಎಷ್ಟು ಫೋಕಸ್ಡ್ ಆಗಿರಬೇಕು ಅಂದರೆ ಲೇಸರ್ ಫೋಕಸ್ಡ್ ಆಗಿರ್ಬೇಕು. ಯಾವುದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಹೇಳ್ತಾನೆ ಇದ್ದೀನಿ ಅದನ್ನೇ ಒತ್ತಿ ಅದಕ್ಕೆ. ಮೇನ್ ಕೆಲಸ ಮುಖ್ಯ. ಏನೇ ಬರಲಿ, ಏನೇ ಆಗಲಿ, ಏನೇ ಇರ್ಬೋದು, ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಒಂದಲ್ಲ ಒಂದು ಜೀವನ ಅಂದಮೇಲೆ. ಸೊ ಅದರಿಂದ ದಯವಿಟ್ಟು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇನ್ನು ಮುಂದೆಯಿಂದ ಆರಾಮಾಗಿರಿ, ಖುಷಿಯಾಗಿ ನಗ್ತಾ. ಸೊ ಅದರಿಂದ ಪಾಸಿಟಿವ್ ಆಗಿ ತೊಗೊಳ್ಳಿ, ಏನೇ ಇರ್ಬೋದು. ಅದರಿಂದ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇವತ್ತಿನ ವ್ಲಾಗ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಮುಂದಿನ ವ್ಲಾಗಲ್ಲಿ ಸಿಗೋಣ ಸ್ನೇಹಿತರೇ.